Hi guys, welcome back to my channel Happy Vibes. ಎಸ್ ಆಫ್ಟರ್ 2 ಇಯರ್ಸ್ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ 2 ಇಯರ್ಸಲ್ಲಿ ತುಂಬಾ ಚೇಂಜಸ್ ಆಗಿದೆ. ಕೆಲವೊಂದು ಹ್ಯಾಪಿ ಮೂಮೆಂಟ್ಸ್ನ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಡಾಕ್ಟರ್ ನನಗೆ ಕಂಪ್ಲೀಟ್ ರೆಸ್ಟ್ ಹೇಳಿದ್ರಿಂದ ನಾನು ಪ್ರೆಗ್ನೆನ್ಸಿ ಜರ್ನಿ ಫುಲ್ ರೆಸ್ಟ್ ಮಾಡೋದ್ರಲ್ಲೇ ಕಳೆದ್ಬಿಟ್ಟೆ. ಆಫ್ಟರ್ ಡೆಲಿವರಿ ಪಾಪು ಜೊತೆ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟೆ. 8 ಮಂತ್ಸ್ ಮುಗಿದು 9 ಮಂತ್ಸಲ್ಲಿ ನನ್ನ ಪಾಪು ನನ್ನ ಹೊಟ್ಟೆಯಲ್ಲಿ ಯಾವ ಥರ ಮೂಮೆಂಟ್ ಮಾಡ್ತಾಯಿದೆ ನೋಡಿ. ಯಾವಾಗಲೂ ನಾನು ಕಾಯ್ತಾ ಇರ್ತಿದ್ದೆ, ಯಾವಾಗ ಮೂಮೆಂಟ್ ಮಾಡ್ತಾಳೆ ಪಾಪು ಅಂತ ಹೇಳಿ. ಮೂಮೆಂಟ್ ಮಾಡಿದಾಗೆಲ್ಲ ತುಂಬಾ ಖುಷಿ ಆಗ್ತಾಯಿತ್ತು. 9 ಮಂತ್ಸ್ ಎಂಡಲ್ಲಿ ನನಗೆ ಸಿಂಪಲ್ಲಾಗಿ ಸೀಮಂತ ಮಾಡಿದರು. ವೆರಿ ಕ್ಲೋಸ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ನ ಅಷ್ಟೇ ಇನ್ವೈಟ್ ಮಾಡಿದ್ವಿ. ಫಂಕ್ಷನ್ನಲ್ಲಿ ಕಂಟಿನ್ಯೂಸ್ 2 ಅವರ್ಸ್ ಕೂತಿದ್ನಲ್ಲ, ಸೊ ಕಾಲೆಲ್ಲ ತುಂಬಾ ಓದ್ಕೊಂಡ್ಬಿಟ್ಟಿತ್ತು. 9 ಮಂತ್ಸ್ ಕಂಪ್ಲೀಟಾಗಿ ಜೂನ್ 25ಗೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆದೆ. ಆ್ಯಂಡ್ 26th ಮಾರ್ನಿಂಗ್ ನನಗೆ ಸೆಕ್ಷನ್ ಮಾಡಿಬಿಟ್ಟು ಡೆಲಿವರಿ ಮಾಡಿದರು. ಒಂದು ಮುದ್ದಾದ ಹೆಣ್ಮಗು ನಮ್ಮ ಲೈಫಲ್ಲಿ ಎಂಟರ್ ಆದಳು. ಆಪ್ರೇಷನ್ ಆದಮೇಲೆ 6 ಅವರ್ ನನ್ನ ICUಯಲ್ಲೇ ಇಟ್ಟಿದ್ದರು. ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದರು. ಎದೆ ಹಾಲು ಇನ್ನೂ ಬಂದಿರಲಿಲ್ಲ. ಸೊ ಪಾಪು ವೇಟ್ ಇರೋದ್ರಿಂದ ಪೌಡರ್ ಕೊಟ್ಟಿದ್ದರು, ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ಲಿಕ್ಕೆ ಅಂತ. ಎವ್ರಿ 2 ಅವರ್ಸಿಗೆ ಒಂದ್ಸಲ ಅವಳಿಗೆ ಪೌಡರ್ ಹಾಲನ್ನೇ ಕೊಡ್ತಾಯಿದ್ವಿ. 4 ಡೇಸ್ ಹಾಸ್ಪಿಟಲ್ನಲ್ಲಿದ್ವಿ. 4th ಡೇ ಆಫ್ಟರ್ನೂನ್ ಪಾಪು ಬ್ಲಡ್ ಇನ್ನೊಂದ್ಸಲ ಚೆಕ್ ಮಾಡಿದರು. ಆ್ಯಂಡ್ ಈವ್ನಿಂಗ್ ನನಗೆ ಡಿಸ್ಚಾರ್ಜ್ ಮಾಡಿದರು, ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಅವಳಿಗೆ ಚೆನ್ನಾಗಿ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದ್ರು ಅಮ್ಮ. ಅವಾಗ ತುಂಬ ಅಂದರೆ ತುಂಬಾ ಮಳೆ ಇತ್ತು. ತುಂಬ ಬೆಚ್ಚಗೆ ಅವಳಿಗೆ ಬಟ್ಟೆ ಎಲ್ಲ ಸುತ್ತಬಿಟ್ಟು ಸೀರೆ ಕಟ್ಟಿರ್ತಾರಲ್ಲ ಜೋಳಿಗೆ, ಅದರಲ್ಲಿ ಅವಳಿಗೆ ಮಲಗಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರು. ನೆಕ್ಸ್ಟ್ 10 ಡೇಸ್ಗೆ ಎಗೇನ್ ಅವಳಿಗೆ ಚೆಕಪ್ಗೆ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಆವಾಗ ಡಾಕ್ಟರ್ ಇಲ್ಲ ಅವಳಿಗೆ ಜಾಂಡೀಸ್ ಇದೆ ಅಂತ ಅಂದರು. ಸ್ವಲ್ಪ ಟೆನ್ಷನ್ ಆಯಿತು. ಬಟ್ ಇವಾಗ ಎಲ್ಲ ಮಕ್ಕಳಿಗೆ ಅದು ಕಾಮನ್ ಆಗಿಬಿಟ್ಟಿದೆ. ಜಸ್ಟ್ 24 ಅವರ್ಸ್ ಅಷ್ಟೇ ಫೋಟೋಥೆರಪಿಲಿ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಆರಾಮಾಗ್ತಾಳೆ ಅಂದರು. ಬಟ್ ಇವಳು ಮಲಗ್ತಾನೇ ಇರಲಿಲ್ಲ. ಅದರಲ್ಲಿ 1 ಡೇ ಹೋಗಿ 3 ಡೇಸ್ ನಾವು ಫೋಟೋಥೆರಪಿಲಿ ಇಡೋವಾಗಾಯಿತು. ಆ್ಯಂಡ್ ಅದರಲ್ಲಿ ಇಟ್ಟಿದ್ರಿಂದ ತುಂಬಾ ಡಿಹೈಡ್ರೇಷನ್ ಆಗಿ ಅವಳ ಸ್ಕಿನ್ ಕಲರೇ ಚೇಂಜ್ ಆಗೋಗ್ಬಿಡ್ತು. ಎಷ್ಟು ವೈಟ್ ಇದ್ಲು, ನೆಕ್ಸ್ಟ್ 3 ಡೇಸ್ ಆದಮೇಲೆ ತುಂಬಾ ಬ್ಲ್ಯಾಕ್ ಆಗೋಗ್ಬಿಟ್ಟಿದ್ಲು. ನಾವು ಡಾಕ್ಟರಿಗೆ ಕೇಳಿದಾಗ ಇಲ್ಲ ಮತ್ತೆ ಆ ಕಲರ್ ಬರುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 6 ಮಂತ್ಸ್ ಆದರೂ ಬೇಕು, ಗ್ಯಾಪ್ ಬೇಕು ಅಂತ ಹೇಳಿದರು. ವಿಡಿಯೋನ ಎಂಡ್ ತನಕ ನೋಡಿ. ಡೇ ಬೈ ಡೇ ಅವಳ ಸ್ಕಿನ್ ಕಲರ್ ಎಷ್ಟು ಚೇಂಜ್ ಆಗ್ತಾ ಹೋಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ಈ ಫೋಟೋ ನಾವು ಫಸ್ಟ್ ಮಂತ್ ಕಂಪ್ಲೀಟ್ ಆದಾಗ ಅವಳದು ಫೋಟೋಶೂಟ್ ಮಾಡಿದ್ದು. ಆ್ಯಂಡ್ ಅವಳಿಗೆ 21 ಡೇಸ್ಗೆ ಲಿಂಗ ಧಾರಣೆ ಮಾಡಿದ್ವಿ. 11 ಡೇಸ್ಗೆ ಮಾಡಬೇಕಿತ್ತು. ಅವಳನ್ನ ಜಾಂಡೀಸ್ ಬಂತು ಅಂತ ಅಡ್ಮಿಟ್ ಮಾಡಿದ್ವಲ್ಲ, ಹಾಗಾಗಿ 21 ಡೇಸ್ಗೆ ಶಾಸ್ತ್ರ ಮಾಡಿ ಮುಗಿಸಿದ್ರು. 1 ಇಯರ್ ಆಗೋವರೆಗೂ ಅವಳಿಗೆ ವಿಟಮಿನ್ D3 ಡ್ರಾಪ್ಸ್ ಹಾಕ್ಲಿಕ್ಕೆ ಕೊಟ್ಟಿದ್ರು, 1 ml. 3 ಮಂತ್ಸ್ ಆಗಿದ್ದೇ ಗೊತ್ತಾಗಲಿಲ್ಲ. ನಾವೇನಾದ್ರು ಮಾತಾಡ್ಸಿದ್ರೆ ಸಾಕು ಅವಳು ರೆಸ್ಪಾನ್ಸ್ ಮಾಡ್ತಿದ್ಲು, ಹಾಗು ಅಂತ ಹೇಳ್ತಿದ್ಲು. ತುಂಬಾ ಆ್ಯಕ್ಟಿವ್ ಆಗಿರ್ತಿದ್ಲು ಯಾವಾಗಲೂ. 4 ಮಂತ್ ಬೇಬಿ ಶೂಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಆವಾಗ ಸಡನ್ನಾಗಿ ದಬಾಕೊಂಡ್ಬಿಟ್ಲು. ಹಾಗೆ ರೋಲ್ ಮಾಡೋದು ಎಲ್ಲ ಸ್ಟಾರ್ಟ್ ಮಾಡಿದ್ಲು. ನೆಕ್ ಇನ್ನೂ ಅಷ್ಟು ಪರ್ಫೆಕ್ಟಾಗಿ ಕೂತಿರಲಿಲ್ಲ. ಇನ್ನು ತಲೆ ಹಾಗೆ ಅಲ್ಲಾಡಿಸ್ತಾ ಇರ್ತಿದ್ಲು. ಅವಳು 6 ಮಂತ್ಸ್ ಕಂಪ್ಲೀಟ್ ಆದಾಗ ಕರೆಕ್ಟಾಗಿ ತಲೆ ಕೂತಿತ್ತವಳ್ದು. ಡೈಲಿ ಪಾಪುಗೆ ಸ್ನಾನ ಮಾಡಿಸಿ ಸೀರೆ ಜೋಳಿಗೆಯಲ್ಲಿ ಮಲಗಿಸ್ತಿದ್ವಿ ಅನ್ನಲ್ಲ, ಈ ಥರನೇ ಅವಳನ್ನು ಮಲಗಿಸ್ತಾ ಇದ್ದಿದ್ದು. ಮನೇಲಿ ನಾವೆಲ್ಲ ಅವಳನ್ನ ಪ್ರೀತಿಯಿಂದ ಸ್ವೀಟಿ ಅಂತ ಕರಿತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವಳದು ನೇಮಿಂಗ್ ಸೆರೆಮನಿ ನಾವು ಯಾವ ಹೆಸರಿಟ್ವಿ ಅದರ ಫಂಕ್ಷನ್ ವಿಡಿಯೋ, ಹಾಗೆ 1 ಇಯರ್ ಅವಳದು ಫೋಟೋಶೂಟ್, ಹಾಗೆ ಫೆಸ್ಟಿವಲ್ ಫೋಟೋಶೂಟ್ ಎಲ್ಲದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.